ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿವರೂರು. ಸ್ನೇಹಿತರೆ, ಸರ್ಕಾರಕ್ಕೆ ಒಂಚೂರು ಕರುಣೆಯೇ ಇಲ್ವಾ? ಸರ್ಕಾರದ ಯೋಜನೆಗಳನ್ನ ಜಾರಿಗೊಳಿಸುವಂತ ಅಧಿಕಾರಿಗಳಿಗೆ ಒಂಚೂರು ಅಂತಸ್ಸಾಕ್ಷಿ ಅನ್ನೋದೇ ಇಲ್ವಾ? ನಾನು ಈ ಮಾತನ್ನ ಇಷ್ಟೊಂದು ಆಕ್ರೋಶಿತಳಾಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬಡವರ ಉದ್ಧಾರಕ್ಕಾಗಿ ಮೀಸಲಿಟ್ಟಿರುವಂತ ಕೋಟ್ಯಾಂತರ ರೂಪಾಯಿಯನ್ನ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ನುಂಗಿ ನೀರು ಕುಡಿದಿದ್ದಾರಲ್ಲ ಈ ಜನಪ್ರತಿನಿಧಿಗಳು, ಅಧಿಕಾರಿಗಳು. ಅಷ್ಟೇ ಅಲ್ಲ, ಆ ರೀತಿ ಮಾಡಿ ಈ ಆದಿವಾಸಿ ಜನರ ಜೀವನದ ಜೊತೆ ಇವರು ಚೆಲ್ಲಾಟ ಆಡ್ತಿದ್ದಾರೆ. ಈ ರೀತಿ ಚೆಲ್ಲಾಟ ಆಡ್ತಿರುವಂತ ಅಧಿಕಾರಿಗಳು ಯಾರು, ಜನಪ್ರತಿನಿಧಿಗಳು ಯಾರು, ಇವರು ನುಂಗಿ ನೀರು ಕುಡಿದಂತ ಮೌಲ್ಯ ಎಷ್ಟು, ಇದರೆಲ್ಲರ ವಿವರ ಕೊಡ್ತೀನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ. ಒಂದು ಜಾಗ ಕೊಡೋದಿಲ್ಲ, ಒಂದು ಮನೆ ಕೊಡೋದಿಲ್ಲ, ಒಂದು ಇದು ಕೊಡೋದಿಲ್ಲ ಅಂತಾರೆ. ನಾವು ಎಲ್ಲಿಗೆ ಗೆದ್ದು ನಾವು ಕೊಡಗು ಕೊಂಗು ಮೇಲೆ ಹತ್ತಬೇಕಾ? ಕೊಡಗು ಕೊಂಗು ಮೇಲೆ ಹತ್ತಬೇಕಾ? ಮನೆ ಮಕ್ಕಳು ಮರಿ ಬಿದ್ದುಕೊಂಡು ಮಲಗ್ತಾವ್ರೆ. ಆ ಗೋಡೆಗೆ ಮಸ್ಕಿ ಬಿದ್ದೋಗಿ ಅವರಲ್ಲೇ ಮಸಣ ಆಗಲಿ ಅಂತ ಈ ಥರದ ಸರ್ಕಾರ ಮನೆ ಕಟ್ಟಿಸ್ಕೊಟ್ರ ನಮಗೆ. ಅವ್ರು ನಮ್ಮ ಬದುಕು ಸಾಕು ಮನೆ ಕಟ್ಟಿ ಕೊಟ್ಟಿರೋದಲ್ಲ. ಸರ್ಕಾರ ನಮಗೆ ಮೋಸನೆ ಮಾಡೋದು. ಮತ್ತೆ ನಾವು ಹಿಂಗೆ ಬದುಕಾಗ್ತಿದೆ. ಇದರಲ್ಲಿ ಜೀವನ ಅಷ್ಟು ದುಡ್ಡು ಬರ್ತದೆ, ಇಷ್ಟು ದುಡ್ಡು ಬರ್ತದೆ ಅಂತ ಎಲ್ಲೇ ಕೊಡ್ತಾರೆ ದುಡ್ಡು. ತಿನ್ನೋರು ತಿಂತಾರಲ್ಲ ಬೇರೆ, ನಮ್ಮ ಹೆಸರು ಹೇಳ್ತಾರೆ ಅಷ್ಟೇ. ಕೆಮ್ಮತ್ತಿರಲಿಲ್ಲ, ಯಜಮಾನಿಗೆ ತಿನ್ನಿಲ್ಲ. ಇಲ್ಲಿ ಸುಮ್ಮನೆ ಹೇಳೋದು. ಮನೆ ಕೊಡ್ತೀವಿ, ಮಸ್ಟ ಕೊಡ್ತೀವಿ, ಜಾಗ ಕೊಡ್ತೀವಿ, ಎಲ್ಲಿ ಕೊಡ್ತಾರೆ? ಕೊಡೋದಿಲ್ಲ. ಕಾಡಲ್ಲಿ ಆರಂಭಾಗಿದ್ದೋ ನಾವು. ನಾರಾಗೆ ಗೆಣಸು ತಿಂದ್ಕೊಂಡು ಆರಂಭಾಗಿದ್ದೋ ನಾವು. ಈಗ ನಾರ ಗೆಣಸು ತಗೊಂಡ್ಬಂದು ತಿನ್ನೋದಕ್ಕೂ ಜೀವನ ಮಾಡೋಕ್ಕೂ ಇಲ್ವಲ್ಲ, ದಾರಿ ಕೊಡಲ್ವಲ್ಲ ಫಾರೆಸ್ಟ್ನವರು. ಈಗ ಬಂದಿರತಕ್ಕಂಥ ಬುಡಕಟ್ಟು ನಿರ್ದೇಶನಾಲಯದ ಒಬ್ಬ ಡೈರೆಕ್ಟರ್ ಅವ್ರಿಗಂತೂ ಈ ಒಂದು ಸಮುದಾಯದ ಬಗ್ಗೆ ಯಾವುದೇ ಥರದ ಸೌಜನ್ಯತೆ ಇಲ್ಲ, ಮತ್ತು ಈ ಸಮುದಾಯದ ಬಗ್ಗೆ ಅರಿವಿಲ್ಲದವ್ರನ್ನ ಸರ್ಕಾರದವರು ಅವ್ರನ್ನ ನೇಮಕ ಮಾಡ್ತಾರೆ. ಕೈ ಮುದ್ದು ಕೇಳ್ತೀವಿ. ಆ ಕೂಲಿನ ಒಂದು 8-9 ತಿಂಗಳು ಸಮಾನತೆ ಕೂಲಿ ಕೊಟ್ಕೊಂಡು ನಮ್ಮನ್ನು ಮಾನವರಾಗಿ ನಮ್ಮನ್ನ ಬೆಳೆಸಿ ನಮ್ಮನ್ನು ಮನುಷ್ಯರಾಗಿ ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ನಮಸ್ಕಾರ ಮಾಡಿ ಕೈ ಮುಗಿತಾ ಇದ್ದೀನಿ ಮೇಡಮ್. ಈ ರೀತಿ ಆಕ್ರೋಶಿತರಾಗಿ ದಯನೀಯರಾಗಿ ತಮ್ಮ ಹತಾಶೆ ಹೊರಹಾಕುತ್ತಿರುವವರು ಯಾರು ಗೊತ್ತಾ? ಮುಖ್ಯಮಂತ್ರಿಯವರ ತವರು ಜಿಲ್ಲೆ ಮೈಸೂರಿನ HD ಕೋಟೆಯ ಬುಡಕಟ್ಟು ಜನಾಂಗದವರು. ಕಾಡಿನಲ್ಲಿ ನೆಮ್ಮದಿಯಾಗಿದ್ದ ಇವರನ್ನು ಸರ್ಕಾರದ ಕ್ರೂರ ನೀತಿಗಳು ಈಗ ವಿನಾಶದ ಅಂಚಿಗೆ ತಳ್ಳಿವೆ. 1 ತಿಂಗಳವರೆಗೆ ಇದು ರೈತರ ಕೆಲಸ ಸಿಕ್ಕುತ್ತೆ ನಮಗೆ. ಅಲ್ಲಿಂದ ಫಾರೆಸ್ಟ್ನವ್ರ ಕೆಲಸ 1 ತಿಂಗಳು. ಅಲ್ಲಿಂದ ನಮ್ಮ ಜೀವನ ಏನು ಮಾಡೋಕ್ಕೈತೆ? ಈಗ 15 ದಿನ ಹಬ್ಬಿಂದ 15 ದಿನ ಮಳೆಯಲ್ಲಿ ಕುಂತೀವಿ. ಇಲ್ಲಿ ಮಳೆ ಇಟ್ಕೊಂಡು ನಮಗೆ ಒಂದು ಉಪ್ಪು ಇಲ್ಲ, ಒಂದು ಮೆಣಸಿಕಾಯಿಗಿಲ್ಲ, ಒಂದು ಎಣ್ಣೆ ಸೊಪ್ಪಿಗಿಲ್ಲ. ಅಂಥ ಕಷ್ಟ ಆಗೋಗಿದೆ ನಮಗೆ. ಸರ್ಕಾರದಿಂದ ಕೊಡ್ತಾರೆ 15 ಸೇರು ರಾಗಿ, ನಮಗೆ ಅದ್ರ ಕಾಲ ಮಾಡೋಕ್ಕಾಯ್ತದ? ಹಾಕಿಲ್ಲ 1 kg ಕಾಳಿನಲ್ಲಿ ಕಾಲ ಮಾಡೋಕ್ಕಾಗ್ದ? ಈಗ ರಾಜ್ಯ ಸರ್ಕಾರದ ಮತ್ತೊಂದು ಯೋಜನೆ ಇಡೀ ಬುಡಕಟ್ಟು ಜನಾಂಗವನ್ನೇ ನೆಲಸಮ ಮಾಡಲು ಹೊರಟಿದೆ. ಆ ಯೋಜನೆ ಯಾವುದು ಗೊತ್ತಾ? ವಸತಿ ಯೋಜನೆ. ಅವ್ರು ನಮಗೆ ಮನೆ ಕಟ್ಟಿಸಿ ಕೊಟ್ಟಿರೋದು ಯಾತಕೈ ಮನೆ ಕಟ್ಟಿಸಿ ಕೊಟ್ಟವ್ರೆ ಅಂತ ಅಂದ್ರೆ, ಈ ಗಿರಿಜನರಿಂದ ಇವ್ರಿಗೆ ಬದುಕಾಕು ಕಷ್ಟ. ಇವ್ರಿಗೆ ನಾವು ಸೌಲಭ್ಯ ಮಾಡಿ ಇವ್ರು ಕಾಪಾಡೋಕ್ಕೂ ನಮ್ಮ ಕೈಲಿ ಸಾಧ್ಯವೇ ಆಗಲ್ಲ. ಇವ್ರನ್ನ ಮುಂದುವರಿಸಬಾರ್ದು. ಇವ್ರಿಗೆ ಇಂಥ ಮನೆ ಕಟ್ಟಿಸ್ಬಿಟ್ಟು ಇವರು ಆ ಮನೆಗಿನ್ನ ಬಿದ್ದವ್ರು ಮಶನಾಗ ಹೋಗಲಿ ಆ ಮನೆಯಲ್ಲಿ ಅಂತ ಈ ಥರದ ಸರ್ಕಾರ ಮನೆ ಕಟ್ಟಿಸ್ಕೊಟ್ರೆ ನಮಗೆ. ಬದುಕಬೇಕು ಕಾಲಂದ ಕಾಲ ಮಕ್ಕಳು ಶಿಶುವರಿಗೆ ಬದುಕಬೇಕಾದ್ರೆ ಚೆನ್ನಾಗಿ ಶಿಸ್ತವಾಗಿ ಮನೆ ಕಟ್ಟಿಕೊಂಡು ಶಿಸ್ತವಾಗಿ ಮಡಗಾಕಿದ್ರು. ನಮ್ಮ ಮಸಣ ಮಾಡಕ್ಕೆ ಇವ್ರು ಮನೆ ಕಟ್ಟಿಕೊಟ್ಟಿರೋದು. ಹೌದು, ಸರ್ಕಾರ ಇವರಿಗೆ ಕಟ್ಟಿಕೊಡೋ ಮನೆಯೇ ಇವರಿಗೆ ಸಾವಾಗಿ ಕಾಡುತ್ತಿದೆ. ಅದರಲ್ಲೂ ಮೈಸೂರು ಜಿಲ್ಲೆಯಲ್ಲಿ ನಿರ್ಮಿತಿ ಕೇಂದ್ರದ ಗುತ್ತಿಗೆದಾರರು ನಿರ್ಮಿಸಿದ ಮನೆಗಳು ಈಗಾಗಲೇ ಅನೇಕ ಪ್ರಾಣಕ್ಕೆ ಕುತ್ತು ತಂದಿದೆ. ನಾವು ಕೆಟ್ಟು ಹೋಯ್ತೀವಿ, ನಮ್ಮ ಮಕ್ಕಳು ಮರಿ ಬದುಕಬೇಕು ಸರ್, ಚೆನ್ನಾಗಿ ಕಟ್ಕೊಡಿ ಅಂತ ಅಂದಕ್ಕೆ ಇನ್ನು ಹೆಂಗಮ್ಮ ಕಟ್ಟೋದಂದ್ರೆ ಮನೆಯೇ ನಿಲ್ಲಿಸ್ಬಿಡ್ತೀವಿ, ಕಟ್ಟೋದೇ ಇಲ್ಲ ಅಂತ ಅಂದರು. ಅವರು ನಮ್ಮ ಮೇಲೇ ಜಗಳಿಕೆ ಬಂದರು. ಆಯ್ತು ಅಂತ ಅಂದ್ಕೊಂಡು ನಾವು ಕಟ್ಟಿಸ್ಕೊಂಡು ಮಧ್ಯಂತರದ ಒಳಗೇನೆ ಗೋಡೆ ಬಿದ್ದು ನಮ್ಮ ಹುಡುಗಿಗೆ ಕಾಲು ಕೈ ನೋವಾಗಿ ಅಮಾಯಕರ ಪ್ರಾಣಕ್ಕೆ ಕುತ್ತು ತರೋ ಸರ್ಕಾರದ ಆ ಮನೆಗಳ ಗುಣಮಟ್ಟ ಹೇಗಿದೆ ಅಂತ ತಿಳಿಯಲು ಸುವರ್ಣ ನ್ಯೂಸ್ ತಂಡ ರಾಜ್ಯದ ನಾನಾ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿತು. ಅಲ್ಲಿನ ಬುಡಕಟ್ಟು ಜನಾಂಗದವರ ಸ್ಥಿತಿಗತಿಯ ಅಧ್ಯಯನ ಮಾಡಿದಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಾಗಿರೋ ಭಾರೀ ಹಗರಣ ಬಯಲಾಯಿತು. ಸರ್ಕಾರ ಆದಿವಾಸಿ ಜನರಿಗೆ ಕಟ್ಟಿಕೊಟ್ಟಂತ ಮನೆಯ ಒಂದು ಸ್ಯಾಂಪಲ್ ತೋರಿಸ್ತೀನಿ ಬನ್ನಿ. ನೋಡಿ, ಇದುವೇ ಮನೆ. ಕಟ್ಟಿ 1 ವರ್ಷ ಆಗಲಿಲ್ಲ, ಆಗಲೇ ಕೆಳಗೆ ಬೀಳಕ್ಕೆ ರೆಡಿಯಾಗಿದೆ. ಬರೀ ಬೀಳೋದು ಮಾತ್ರ ಅಲ್ಲ, ಕೆಲವು ಮನೆಗಳು ಆಗಲೇ ಬಿದ್ದು ಹೋಗಿದೆ. ಸುಮಾರು 30 ಬಾಂಡ್ಲಿ ಮರಳಿಗೆ ಒಂದೇ ಒಂದು ಬಾಂಡ್ಲಿ ಸಿಮೆಂಟು ಹಾಕಿ ಈ ಮನೆಗಳನ್ನು ಕಟ್ಟಿದ್ದಾರೆ. ಪಾಯ ಸರಿಯಾಗಿಲ್ಲ. ಬರೀ 2 ದಿನ ಪಾಯನ ಹಾಕಿ 3ನೇ ದಿನ ಮನೆ ಎದ್ದು ರೆಡಿಯಾಗಿದೆ. ಒಳಗೆ ಬಂದು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಈ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ, ಬರೀ 1 ವರ್ಷ ಕಟ್ಟಿದ ಮನೆ ಇದು. ಮನೆಯಲ್ಲಿ ಎಂಥದೂ ಇಲ್ಲ.
ಅಂದರೆ ಮನುಷ್ಯರು ವಾಸ ಮಾಡೋಕ್ಕೆ ಯೋಗ್ಯವಾದ ಮನೆ ಕಟ್ಟಿ ಕೊಡಬೇಕು. ಆ್ಯಕ್ಚುಲಿ ಇಲ್ಲಿ ಮನುಷ್ಯರು ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಪ್ರಾಣಿಗಳು ವಾಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೆ ಅಂದಮೇಲೆ ಒಂದು ಕೋಣೆ ಇರಬೇಕು, ಒಂದು ಅಡುಗೆ ಮನೆ ಇರಬೇಕು, ಒಂದು ಟಾಯ್ಲೆಟ್ ಇರಬೇಕು, ಒಂದು ಬಾತ್ರೂಮ್ ಇರಬೇಕು. ಆದರೆ ಈ ಮನೆ ನೋಡಿ ಎಂಥದಿಲ್ಲ, 2 ರೂಮ್ ಮಾಡಿ ಕಟ್ಕೊಟ್ಟಿದ್ದಾರೆ, ಕಿಚನ್ ಇಲ್ಲ, ಬಾತ್ರೂಮು, ಟಾಯ್ಲೆಟ್, ಸ್ವಚ್ಛತೆ ಸ್ವಚ್ಛತೆ, ಸ್ವಚ್ಛ ಕರ್ನಾಟಕ, ಸ್ವಚ್ಛ ಭಾರತ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳು ಅಷ್ಟು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಆದರೆ ಸರ್ಕಾರವೇ ಕಟ್ಟಿಕೊಡುವಂಥ ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು ಬಾತ್ರೂಮು, ಒಂದು ಟಾಯ್ಲೆಟು ಈ ಜನರಿಗೆ ಬೇಕು ಅನ್ನುವಂಥ ಕನಿಷ್ಠ ಪರಿಜ್ಞಾನ ನಮ್ಮ ಅಧಿಕಾರಿಗಳಿಗಾಗಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಇಲ್ಲ ಅಂತಂದ್ರೆ ಇನ್ನೆಲ್ಲಿಯ ಸ್ವಚ್ಛ ಭಾರತ, ಇನ್ನೆಲ್ಲಿಯ ಸ್ವಚ್ಛ ಕರ್ನಾಟಕ? ಮೇಡಮ್, ಒಂದು ಟಾಯ್ಲೆಟ್ ಇಲ್ಲ, ಒಂದು ಶೌಚಾಲಯ ಇಲ್ಲ. ಹೋಗ್ಬೇಕಾದ್ರೆ ಟ್ರಂಚಿಂದ ಆಸೆ ಕಡೆನೇ ಹೋಗ್ಬೇಕು. ಸೋಲರು, ಸುತ್ತ ಸೋಲರು, ಅದರಲ್ಲಿ ಮಕ್ಕಳು ಮರಿನ ಹೆಂಗೆ ಕರ್ಕೊಂಡು ಹೋಗೋದು? ಏನೋ ಒಂದು ಆಡು ಕುರಿ ಅಂತ ತಿಳ್ಕೊಂಡಿದ್ದಾರೆ ಅವರು ನಮಗೂ ಮಾನ ಮರ್ಯಾದೆ ಅನ್ನೋದು ಇಲ್ವಾ ಮೇಡಮ್? ಅದಕ್ಕೆ ಒಂದು ಕರೆಂಟು ಇಲ್ಲ ಮನೆಯಲ್ಲಿ. ತಿಂಗಳಿಗೆ ಸೀಮೆಣ್ಣೆ ಕೊಡ್ತಾರೆ, ಅದು ಇರೋದೇ ಇಲ್ಲ. 3 ಲೀಟ್ರ್ ಸೀಮೆಣ್ಣೆ ಕೊಡ್ತಾರೆ, ಅದನ್ನು ಇರಲ್ಲ ಮೇಡಮ್. ಅದಕ್ಕೆ ನಮಗೆ ಸರ್ಕಾರದಿಂದ ಒಂದು ಕರೆಂಟು ಬೇಕು, ಶೌಚಾಲಯ ಬೇಕು, ಟಾಯ್ಲೆಟ್ ಬೇಕು. ಇನ್ನೊಂದು ನಿಮಗೆ ದುರಂತನ ತೋರಿಸ್ತೀನಿ. ಈ ಮನೆ ಕಟ್ಟಿದ ಬರೀ 6 ತಿಂಗಳಿಗೆ ಉದುರಿ ಬಿದ್ದು, ಗೋಡೆ ಕೆಳಗೆ ಬಿದ್ದು ಒಂದು ಮಗು ತನ್ನ ಪ್ರಾಣನ ಕಳ್ಕೊಳ್ಳುವಂತ ಅಂಚಿಗೆ ಬಂದಿತ್ತು. ಅದು ಮಗು ಈಗಲೂ ಮಲಕ್ಕೊಂಡಿದೆ, ಕಾಲು ಕಟ್ಟಾಗಿತ್ತು, ಮುಖ ಅರ್ಧ ತರ್ಚಿ ಹೋಗಿದೆ. ಇದು ಸರ್ಕಾರ ಕಟ್ಟಿಕೊಟ್ಟಂತ ಮನೆ ಕೇವಲ 6 ತಿಂಗಳಲ್ಲಿ ಬಿದ್ದು ಹೋಗಿದೆ. ಈ ಮಗುವಿನ ಭವಿಷ್ಯವೇ ಈಗ ಡೋಲಾಯಮಾನವಾಗಿದೆ, ನಡೆಯಕ್ಕೆ ಆಗ್ತಿಲ್ಲ. ಶಾಲೆಗೆ ಹೋಗಿ ಓಡಿ ಆಡಬೇಕಾದಂಥ ಮಗು ಇವತ್ತು ಹಾಸಿಗೆಯಲ್ಲಿ ಮಲಗಿದೆ. ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯಾಗಲಿ, ಸರ್ಕಾರದ ಯಾವೊಬ್ಬ ಅಧಿಕಾರಿ ಕೂಡ ಈ ಮಗುವಿನ ಸಹಾಯಕ್ಕೆ ಬಂದಿಲ್ಲ. ಹೇಗೆ ಬಿತ್ತಮ್ಮ, ನೀವು ಎಲ್ಲಿರುವಾಗ ಮನೆಯವರು ಬಿತ್ತು? ಆಚಾರಿ ಮಲಗ್ತಾ ಇದ್ದು ಮಿಸ್, ನಾನು ನನ್ನ ತಂಗಿ ಮಲಗ್ತಾ ಇದ್ದು. ಆಮೇಲೆ ಗೋಡೆ 2 ಗಂಟೆ ರಾತ್ರಿಯಲ್ಲಿ ಬಿದ್ದಿ. ನಿಮ್ಮ ಕಾಲಿಗೆ ಬಿದ್ದುಬಿಡ್ತು, ಕಾಲು ಕಟ್ಟಾಗ್ಬಿಡ್ತು, ಮುಖ ಎಲ್ಲ ಇದಾಯ್ತು. ನೋಡಿ, ಈ ಮಗುವಿಗೆ ತಂದೆ ಇಲ್ಲ, ತಾಯಿ ಹತ್ರದಲ್ಲಿಲ್ಲ, ಅತ್ತೆ ನೋಡ್ಕೊಳ್ತಿರೋದು. ಈ ಮಗುವಿನ ಭವಿಷ್ಯ ಹೇಗೆ? ಈ ಮಗುವಿನ ಭವಿಷ್ಯವನ್ನ ಸರ್ಕಾರ ತಾನೇ ಹಾಳು ಮಾಡಿದ್ದು, ಸರ್ಕಾರ ತಾನೇ ಆ ಭವಿಷ್ಯಕ್ಕೆ ಕೊಡಲಿ ಏಟು ಕೊಟ್ಟಿದ್ದು. ಈ ರೀತಿ ಸಾಕಷ್ಟು ಇನ್ನೆಷ್ಟು ಮನೆಗಳು ಉದುರಬೇಕೋ, ಇನ್ನೆಷ್ಟು ಮನೆಗಳು ಈ ರೀತಿ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡಕ್ಕೆ ರೆಡಿಯಾಗಿದೆ. ಅಂದ್ರೆ ಎಲ್ಲಾ ಮನೆಗಳು ಹೀಗೆ ಇದೆ, ಎಲ್ಲಾ ಮನೆಗಳ ವ್ಯವಸ್ಥೆ, ದುರ್ವ್ಯವಸ್ಥೆ ಕೂಡ ಈ ರೀತಿ ಇದೆ. ಕಾಡಲ್ಲಿ ರಾಜರಂತೆ ಬದುಕಿದ ಈ ಮಂದಿಯನ್ನ ಅರಣ್ಯ ಇಲಾಖೆ ಮೋಸದಿಂದ, ನಿಷ್ಕರುಣೆಯಿಂದ ಕಾಡಿನಿಂದ ಹೊರಹಾಕಿತು. ನಾವು ಸುಗದಗಟ್ಟಲ್ಲಿ ಇರುವಾಗ ನಿಮಗೆ ಇಲ್ಲಿ ಬಂದು ನೀವು ವಾಸ ಮಾಡಿ ನಿಮಗೆ ಮನೆಗಳು ಕಟ್ಸ್ಕೊಡ್ತೀವಿ, ಜಮೀನು ಕೊಡ್ತೀವಿ, ನೀವು ಆರಾಮಾಗಿ ಜೀವನ ಮಾಡ್ಬೋದು. ನೀವು ಇಲ್ಲಿ ಕಷ್ಟದಿಂದ ಪ್ರಾಣಿಗಳೆಲ್ಲ ತೊಂದರೆ ಕೊಡ್ತಾ ಇದ್ದೀರಿ. ನಿಮ್ಮ ಗಲಾಟೆ ಕೇಳಿದ್ರೆ ಪ್ರಾಣಿಗಳೆಲ್ಲ ಓಡ್ಬಿಡ್ತವೆ. ಅದರಿಂದ ನೀವು ಗಲಾಟೆ ಕಡಿಮೆ ಮಾಡಬೇಕಾದ್ರೆ ನಾವು ಹೇಳಿದ ಜಾಗದಲ್ಲಿ ನೀವು ವಾಸ ಮಾಡಿ ನಿಮಗೆ ಜಮೀನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಕರ್ಕೊಬಂದರು. ಈ ಸಮಯದಲ್ಲಿ ನಮ್ಮ ದೇವರಾಜ ರಂಜನ್ ಆರೋಪ ಸಾಹೇಬರು ಬಂದ್ಬಿಟ್ಟು, ಇಲ್ಲ ಇಲ್ಲಿ ಜಮೀನು ಮಾಡಂಗಿಲ್ಲ, ಇಲ್ಲಿ ಏನಿದ್ರು ನಿಮಗೆ ಇಲ್ಲಿ ಜಮೀನು ನಿಮ್ಗೆ ಯಾರು ಕೊಟ್ಟಿದ್ದು ಅಂತ ಅಂದ್ಬಿಟ್ಟು ಬತ್ತೆಗೆ ಸ್ಕ್ವಾಡ್ ಕರೆಸ್ಬಿಟ್ಟು ಕೆಲಸದವ್ರ ಕರೆಸ್ಕೊಂಡು ಗಿಡ ನಟ್ಟು ಸಸಿನೆಲ್ಲ ನಟ್ಬಿಟ್ರು ಅಲ್ಲಿ ಗುಂಡಿ ಹೊಡಿಸಿ. ಹೌದು ಮೇಡಮ್, ನಮಗೆ ಅಲ್ಲಿಂದ ಎತ್ತೆ ನಮಗೆ ಬದುಕೋದಕ್ಕೆ ಭಾಳ ಕಷ್ಟ ಆಗ್ಬಿಡ್ತು ಮೇಡಮ್. ಈಗ ಇವರ ಬದುಕು ಅತ್ಯಂತ ಕರುಣಾಜನಕವಾಗಿದೆ. ಅತ್ತ ಕಾಡೂ ಇಲ್ಲ, ಕೈಯಲ್ಲಿ ಕೂಲಿಯೂ ಇಲ್ಲ, ದುಡಿಯಲು ಜಮೀನೂ ಇಲ್ಲ, ಇನ್ನು ಸರ್ಕಾರದ ಸಹಾಯ ತಲುಪುತ್ತಲೇ ಇಲ್ಲ. ಇದರಿಂದ ಇಡೀ ಬುಡಕಟ್ಟು ಜನಾಂಗ ಅನಾರೋಗ್ಯಕರ ವಾತಾವರಣದಲ್ಲಿ ನಾನಾ ರೋಗಕ್ಕೆ ತುತ್ತಾಗಿ ಸಾವಿನಂಚಿಗೆ ತಲುಪಿದೆ. ಇವಾಗ ನಮಗೆ ಜೀವನ ಅಂತಂದರೆ ತುಂಬ ಭಾಳ ಕಷ್ಟವಾಗಿ ಕಾಣ್ತಾ ಇದೆ. ಅದರಿಂದ ನಮಗೆ ಇಲ್ಲಿ ಬದುಕೋದಕ್ಕಿಂತ ಮೊದಲದಾಗಿ ನಮ್ಮ ಕಾಡಲ್ಲಿ ಆರಾಮಾಗಿ ತಿರ್ಕೊಂಡು ಯಾವುದಾದ್ರು ಒಂದು ಜೇನು ಗೆಡ್ಡೆ ಗಣಿಸಿ ತಿಂದ್ಕೊಂಡು ಆರಾಮಾಗಿ ಇರ್ಬೋದಲ್ಲ. ಇಲ್ಲಿ ಬಂದು ಮೊದಲದಾಗಿ ನಮಗೆ ಈ ರೀತಿ ಪರಿಸ್ಥಿತಿ ಕಾಣಿಸೋಕೆ ಹೋದರೆ ಕಾಡಲ್ಲಿ ನಾವು ಇದ್ದಕ್ಕಿಂತ ಇಲ್ಲಿ ನಮಗೆ ನಾನಾ ರೀತಿ ರೋಗಗಳೆಲ್ಲ ನಮಗೆ ಕಾಣಿಸ್ಕೊಳ್ಳೋಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ. ಇಲ್ಲಿ ಕಾಡಲ್ಲಿ ನಮಗೆ ಯಾವ ರೋಗ ಕಾಯಿಲೆಗಳು ಕಾಣಿಸ್ತಾ ಇರಲಿಲ್ಲ. ಆದರೆ ಕರುಣೆ ಇಲ್ಲದ ವ್ಯವಸ್ಥೆಗೆ ಇದ್ಯಾವುದೂ ಕಾಣದಿರುವುದು ದುರಂತವೇ ಸರಿ. ಅತ್ತ ಕಾಡಲ್ಲೂ ಬದುಕೋಕೆ ಬಿಡ್ತಾ ಇಲ್ಲ, ಇಲ್ಲಿ ನಾಡಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸ್ತಿಲ್ಲ. ಈ ಒಟ್ಟಾರೆ ಇವರನ್ನ ಒಂಥರ ನಾಡಿನ ಝೂವಿನ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ನೋಡ್ತಿದ್ದಾರೆ. ಇಂಥ ಸರ್ಕಾರಕ್ಕೆ ಯಾವ ರೀತಿ ಬೈಬೇಕೋ, ಯಾವ ಶಬ್ದಗಳಲ್ಲಿ ಬೈಬೇಕೋ ಗೊತ್ತಾಗ್ತಿಲ್ಲ.